ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಪವರ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ನೂತನವಾಗಿ ಶಿವಸೇನೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಶ್ರೀ ಕುಮಾರ ಮಹಾಸ್ವಾಮಿಗಳು ಶಿವಶಕ್ತಿ ಸಿದ್ಧಾಶ್ರಮ ಮಠ ವಾಳ್ಕಿ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ವಾಳ್ಕಿ ಗ್ರಾಮಕ್ಕೆ ಮಹಾರಾಷ್ಟ್ರದ ಶಿವಸೇನೆ ಅಧ್ಯಕ್ಷರು ಬಂದು ಶಿವಸೇನೆ ಧರ್ಮವೀರ ಆಧ್ಯಾತ್ಮಿಕ ಸೇನೆ ಬೆಳಗಾವಿ ಜಿಲ್ಲಾಧ್ಯಕ್ಷರನ್ನಾಗಿ ಶ್ರೀ ಕುಮಾರ ಮಹಾಸ್ವಾಮಿಗಳು ಶಿವಶಕ್ತಿ ಮಠ ವಾಳ್ಕಿ ಇವರಿಗೆ ಆಯ್ಕೆ ಮಾಡಲಾಯಿತು ಮತ್ತು ವಾಳ್ಕಿ ಗ್ರಾಮದ ಭಕ್ತರಿಂದ ಸತ್ಕಾರ ಸಮಾರಂಭ ಮಾಡಿದರು. ಮತ್ತು ಇದೇ ಸಂದರ್ಭದಲ್ಲಿ ಶಿವಸೇನೆ ಧರ್ಮವೀರ ಆಧ್ಯಾತ್ಮಿಕ ಬಗ್ಗೆ ಕುಮಾರ ಮಹಾಸ್ವಾಮಿಗಳು ಮಾತನಾಡಿದರು. ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಪೂಜ್ಯ ಶ್ರೀ ಶ್ರೀ ಅದ್ವೈತ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮಲಿಂಗೇಶ್ವರ ಮಠ ತೊಲಗಿ, ಪರಮ ಪೂಜ್ಯ ಶ್ರೀ ತ್ರಿಶೂಲಪ್ಪ ಶರಣರು, ಯಾದಗಿರಿ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ವೀರೇಶ್ವರ ಮಹಾಸ್ವಾಮಿಗಳು, ದೇಗುಲಹಳ್ಳಿ, ಕರ್ನಾಟಕ ರಾಜ್ಯ ಶಿವಸೇನೆ ಧರ್ಮವೀರ ಆಧ್ಯಾತ್ಮಿಕ ಸೇನೆ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪುರುಷೋತ್ತಮ ಮಾಳಿ ಮಹಾರಾಜರು ಮತ್ತು ಅನೇಕ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಿತು. ಮತ್ತು ಇದೇ ಸಂಘಟನೆಗೆ ಸ್ವಾಮೀಜಿಗಳು ಹಿತನುಡಿಗಳನ್ನು ಹೇಳಿದರು. ಮತ್ತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಶಿವಾಚಾರ್ಯ ಸ್ವಾಮೀಜಿಗಳು, ಅದೇ ರೀತಿ ಮತ್ತೊಬ್ಬರು ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಶಿವಕುಮಾರ ಸ್ವಾಮೀಜಿ ಇವರ ಪಾದಂಗಳಿಗೂ ನಮಸ್ಕಾರವನ್ನು ಸಲ್ಲಿಸಿ, ನಮ್ಮ ಕರ್ನಾಟಕದ ಶಿವಸೇನೆಯ ರಾಜ್ಯಾಧ್ಯಕ್ಷರಾದಂಥ ಹಾಗೂ ಗಗನಗಿರಿಯ ಅಧ್ಯಕ್ಷರಾದಂಥ ಶ್ರೀ ಶ್ರೀ ಪರಮ ಪೂಜ್ಯ ಪುರುಷೋತ್ತಮ ಮಾಳಿ ಮಹಾರಾಜ್ ಇವರಿಗೂ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ, ಅದೇ ರೀತಿ ನಮ್ಮ ಗ್ರಾಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಮಹೇಶ್ ಭಾರತ್ ಪಾಟೀಲ್ ಇವರಿಗೆ ಕೂಡ ನಾನು ಸ್ವಾಗತವನ್ನು ಕೋರಿ, ಇದೇ ರೀತಿ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿ ಮಹಿಳಾ ಘಟಕದ ಪೂಜಾ ಪುರುಷೋತ್ತಮ ಮಾಳಿ ತಾಯಿ ಇವರಿಗೆ ಕೂಡ ನನ್ನ ನಮಸ್ಕಾರವನ್ನು ಹೇಳಿ, ಇಲ್ಲಿ ನಾವು ಕೂಡಿದ್ದ ಎದಕ್ಕಪ್ಪ ಅಂದ್ರೆ ಒಂದು ಧಾರ್ಮಿಕ ಸಂಘಟನೆಯಾಗಿ ಕೂಡಿದ್ದೀವಿ. ಧರ್ಮದ ಬಗ್ಗೆ ಏನು ಮಾಡಬೇಕು ಅದ್ರ ಬಗ್ಗೆ ನಾವಿಲ್ಲಿ ಒಂದು ಸಮ್ಮೇಳನ ತಗೊಂಡೀವಿ. ಅದ್ರ ಜೊತೆಗೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಆ ಸತ್ಕಾರ ಸಮಾರಂಭ ಗುರುಗಳು ಇಟ್ಕೊಂಡಿದ್ದಾರೆ. ಅದ್ರ ಸಲುವಾಗಿ ನಾವಿಲ್ಲಿ ಕೂಡಿದ್ದೀವಿ. ಇದು ನಾವು ಧರ್ಮವನ್ನು ಉಳಿಸ್ಬೇಕಾಗಿದೆ. ಯಾವ ಧರ್ಮ ಹೆಂಗೆ ಧರ್ಮ ಉಳಿಸ್ಬೇಕಾಗಿದೆ, ಏನು ಮಾಡಬೇಕಾಗಿದೆ ಅಂತ ಅದಕ್ಕೆ ಈ ನಮ್ಮ ಕರ್ನಾಟಕದೊಳಗೆ ಈಗ ಆಲ್ರೆಡಿ ಮಹಾರಾಷ್ಟ್ರದೊಳಗೆ ಇದ್ದಾರೆ. ಈ ನಮ್ಮ ಈ ಧರ್ಮವೀರ ಆಧ್ಯಾತ್ಮಿಕ ಸೇನೆಯ ಸಂಸ್ಥಾಪಕರು ಶ್ರೀ ಏಕನಾಥ್ ಶಿಂದೆ ಸಾಹೇಬರು, ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ, ಇವರ ನೆಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇಡೀ ನಮ್ಮ ಕರ್ನಾಟಕದಲ್ಲಿ ಕೂಡ ಧರ್ಮವನ್ನು ಬೆಳಿಬೇಕು, ಎಲ್ಲೆಲ್ಲಿ ಕುಗ್ಗಾಗಿದೆ ಅದು ಕೂಗಬಾರ್ದು. ಈ ಧರ್ಮವನ್ನು ನಾವು ಬೆಳೆಸ್ಕೊಂಡು ಎಲ್ಲ ಸಾಧಕರಿಗೆ ಸಿಗತಕ್ಕಂಥ ಕರ್ನಾಟಕ ಆಗಲಿ ಮಹಾರಾಷ್ಟ್ರ ಆಗಲಿ ಅವರಿಗೆ ಸಣ್ಣ ಆಗಲಿ ದೊಡ್ಡವರಾಗಲಿ ಸಾಧಕರಿಗೆ ಸಿಗಬೇಕಂತ ಸೌಲಭ್ಯಗಳನ್ನ ರಾಜ್ಯ ಸರ್ಕಾರದಿಂದ ಹಾಗೂ ಕೇಂದ್ರ ಸರ್ಕಾರದಿಂದ ಸಿಗಬೇಕಂತ ಈ ನೆಟ್ಟದಲ್ಲಿ ನಾವು ಇದು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ಇಷ್ಟೇ ನನ್ನ ಭಾಷಣ. ವಾಳ್ಕಿ ಗ್ರಾಮದಲ್ಲಿ ನಾವು ಏನು ಮಾಡಕತ್ತಿದ್ದೀವಪ್ಪ ಅಂತಂದ್ರೆ, ಇಲ್ಲಿ ಒಂದು ಶಿವಸೇನೆ ಅಂತಕ್ಕಂಥ ಒಂದು ಸಂಘಟನೆ, ಹಿಂದೂ ಸಂಘಟನೆಯನ್ನು ಕಟ್ಟಾಕತ್ತಿದ್ದೀವಿ. ಅದಕ್ಕೆ ಆ ಸಂಘಟನೆಗೆ ಕಟ್ಟಬೇಕಾದ್ರೆ ಅದರ ಜಿಲ್ಲಾ ಪ್ರೆಸಿಡೆಂಟಾಗಿ ಶಿವಕುಮಾರ್ ದೇವ್ರು ಆಗ್ಯಾರ. ಅದಕ್ಕೆ ಆ ಮೀಟಿಂಗನ್ನು ಈ ಆ ಕಾರ್ಯಕ್ರಮದ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಾಗಲಿ ಎಲ್ಲರೂ ಸಂಘಟನೆಯನ್ನು ಕೂಡಿಸುವ ಕಾರ್ಯಕ್ರಮವನ್ನು ಈ ವಾಳ್ಕಿ ಗ್ರಾಮದೊಳಗೆ ಕನ್ನಡ ಸ್ಕೂಲ್ನೊಳಗೆ, ಕನ್ನಡ ಪ್ರಾಥಮಿಕ ಸ್ಕೂಲ್ನೊಳಗೆ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಏನು ಮಾಡ್ಬೇಕಾಗ್ಯದಪ್ಪ ಅಂತಂದ್ರೆ, ಈ ಶಿವಕುಮಾರ್ ದೇವರನ್ನ ಎಲ್ಲ ಬೆಳಗಾವಿ ಜಿಲ್ಲೆದಾರ, ಈ ಬೆಳಗಾವಿ ಜಿಲ್ಲೆದಾರ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈ ಸಂಘಟನೆಗೆ ಎಲ್ಲರೂ ಬೆಂಬಲ ಕೊಟ್ಟು ಈ ಧರ್ಮವನ್ನು ಉಳಿಸ್ಬೇಕು. ಈ ಧರ್ಮವನ್ನು ಉಳಿಸಿದ್ರಿ ಅಂತಂದ್ರೆ ಈ ಭಾರತ ದೇಶ ಉಳಿತದ. ಯಾಕಂತಂದ್ರೆ ಈ ಭಾರತ ದೇಶ ಏನದಪ್ಪ ಅಂತಂದ್ರೆ ಈ ಜಗತ್ತಿನೊಳಗೆ ಏನಪ್ಪ ಅಂತಂದ್ರೆ ಹಿಂದೂಸ್ತಾನ ಅಂತಂದ್ರೆ ಅದು ಭಾರತ ಒಂದದ. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಈ ಹೊರದೇಶದವ್ರು ಇಲ್ಲಿ ಕಾಲು ಇಡಬೇಕಾದ್ರೆ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಈ ಭೂಮಿ ಒಳಗೆ ಬಿಟ್ಟರೆ ನಮಗೆ ಪಾಪ ಬರ್ತದಂತ ಅದನ್ನ ಕೈಯಾಗಿ ಹಿಡ್ಕೊಂಡು ಬರ್ತಾರೆ. ಅಂಥ ಪುಣ್ಯದ ಭೂಮಿ ಒಳಗೆ ನಾವು ನೀವೆಲ್ಲರೂ ಹುಟ್ಟಿವಲ್ಲ, ಆ ನಮ್ಮ ಜನ್ಮನ ಸ್ವಾರ್ಥಕ್ಕಾಗಬೇಕಾದ್ರೆ ಈ ಭೂಮಿ ಋಣ ತೀರಿಸ್ಬೇಕಾದ್ರೆ ಈ ಹಿಂದೂ ಧರ್ಮವನ್ನು ಉಳಿಸ್ಬೇಕು. ಇಲ್ಲಿ ಈ ಸಂಘಟನೆಯನ್ನು ಕಟ್ಟಿ ಎಲ್ಲರೂ ಏನು ಮಾಡ್ಬೇಕಪ್ಪ ಅಂತಂದ್ರೆ ಹೆಚ್ಚಿನ ಮಟ್ಟಿಗೆ ಬೆಳೆಸಿ ಈ ಜಗತ್ತನ್ನು ಉದ್ಧಾರ ಮಾಡೋಣ ಅಂತೇಳಿ ನನ್ನ ಎರಡು ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸಿ ನನ್ನ ಮಾತುಗಳಿಗೆ ವಿರಾಮ. ವಾಳ್ಕಿ ಗ್ರಾಮದಲ್ಲಿ ಧರ್ಮಸೇನೆ ಅನ್ನುವಂಥ ಸಂಘಟನೆ ಮುಖಾಂತರ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಾ ಈ ಧರ್ಮಸೇನೆಯ
ಅಧ್ಯಕ್ಷನ ಉಪಾಧ್ಯಕ್ಷನ ಆಯ್ಕೆಯನ್ನು ಕುಮಾರದೇವರು ಮಾಡಿದ್ದಾರೆ. ಈ ಧರ್ಮ ಉಳಿಬೇಕಂತಂದ್ರೆ, ಸನಾತನ ಧರ್ಮ ಉಳಿಬೇಕಂತಂದ್ರೆ ಈ ಉಳಿಯೋದಕ್ಕನೇ ಇದು ಸಂಘಟನೆಯನ್ನು ನಾವು ರಾಜಕೀಯವಾಗಿ ಬೆಳೆದಲೇ ಧರ್ಮವಾಗಿ ಬೆಳಿಬೇಕನ್ನೋ ವಿಚಾರಧಾರೆಯನ್ನು ಇಟ್ಕೊಂಡು ನಾವೆಲ್ಲರೂ ಮಾಡಬೇಕಾಗಿದೆ. ಯಾಕಂತಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ಜಾತಿಗಳ ಸೇರಿ ನಮ್ಮ ಮನುಷ್ಯ ಕಶ್ಮಲಾಗಿದೆ. ಅದನ್ನು ಒಕ್ಕಟ್ಟಿನಿಂದ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇದಕ್ಕಾಗಿ ಮಹಾರಾಷ್ಟ್ರದ ಮಾಜಿ ಸಿ.ಎಂ ಹಾಗೂ ಈಗ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆಯವರ ಬೆಂಬಲನ್ನು ಎಲ್ಲ ನಮ್ಮ ರಾಜ್ಯಕ್ಕನ್ನು ಕೊಟ್ಟಿದ್ದಾರೆ. ಧರ್ಮದಿಂದ ನಡೆಯುವಂಥ ಎಲ್ಲ ಮಹಾತ್ಮರ ಸಂಘಟನೆ ಮಾಡಿರಿ, ನಮ್ಮ ಸನಾತನ ಧರ್ಮ ಉಳಿಯುವಂಥ ವಿಚಾರಧಾರೆಗಳನ್ನು ಇಟ್ಕೊಂಡು ಮಾಡುವಂಥ ಕಾರ್ಯ ಮಾಡಿರಿ ಅಂತ ಹೇಳಿದ್ದಾರೆ. ಈ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಸಂಘಟನಾಕಾರರು ಇದಕ್ಕೆ ಒಗ್ಗಟ್ಟಾಗಿ ಶ್ರಮ ವಹಿಸ್ಬೇಕು. ಯಾಕಂದ್ರೆ ತನು ಮನದಿಂದ ಇದಕ್ಕೇನು ಆರ್ಥಿಕವಾಗಿ ಸಹಾಯ ಇಲ್ಲ, ತಾವೇ ಸ್ವಇಚ್ಛೆಯಿಂದ ಮಾಡುವಂಥ ಕಾರ್ಯ. ತಾಲೂಕು ಅಧ್ಯಕ್ಷರಾಯ್ತು, ಜಿಲ್ಲಾಧ್ಯಕ್ಷರಾಯ್ತು, ಸಂಘಟನಾಕಾರರಾಯ್ತು, ತಾವು ಹೋಗಿ ನಮ್ಮ ಧರ್ಮ ಉಳಿಬೇಕಂತಂದ್ರೆ ಏನು ಮಾಡಬೇಕ್ರಿ, ಅದನ್ನ ವಿಚಾರಧಾರೆಗಳನ್ನು ಇಟ್ಕೊಂಡು ಎಲ್ಲರೂ ಮಾಡಿರಿ. ಏನು ಸಲಹೆ ಸೂಚನೆಗಳಿದ್ದರೆ ಮತ್ತೊಮ್ಮೆ ರಾಜ್ಯಾಧ್ಯಕ್ಷನ ಕೂಡಿಸಿ ಒಂದು ಮೀಟಿಂಗ್ ತೊಗೊಂಡು ಕಾಸು ಇದಕ್ಕೆ ಏನು ಸಾಧಕ ಬಾಧಕಗಳನ್ನು ಮಾಡಬೇಕಂತೇಳಿ ಒಂದಷ್ಟು ಮಠಾಧೀಶರನ್ನು ಸಲಹೆಗಳನ್ನು ತೊಗೊಂಡು ಮಾಡುವ ಅಂತೇಳಿ ನನ್ನ ಒಂದು 2 ಮಾತುಗಳಲ್ಲಿ. ಸರ್, ಇವಾಗ ಹಲವು ಜಾತಿ ಧರ್ಮಗಳ ಬೇರೆ ಬೇರೆಗಳಾಗಿದ್ದಾವೆ. ಅದನ್ನು ಯಾವ ರೀತಿ ನೀವು ಒಗ್ಗೂಡ್ಸೋಕೆ ಪ್ರಯತ್ನ ಮಾಡ್ತಾಯಿದ್ದೀರಿ? ಇವನ್ ಹಲವು ಜಾತಿಗಳು ಇವು ಆಗಬಾರ್ದು ಅಂತ ಹೇಳಿ ನಾವು ಬಿಡೋದು. ಅದಕ್ಕೆ ಧರ್ಮ ಅಂತಂದ್ರೆ ಏನು ರೀ? ಎಲ್ಲರೂ ಒಂದು ಆಗೋದನ್ನ ಧರ್ಮ. ಜಾತಿ ಬೇರೆ, ಧರ್ಮ ಬೇರೆ. ಜಾತಿಗೆ ಇದನ್ನು ನಾವೇನು ಮಾಡತ್ತವ ಅಂತಂದ್ರೆ ಜಾತಿಗೆ ಧರ್ಮವನ್ನು ಕುಡ್ಸಾತವು. ಇದ್ದಿಲ್ಲ ಬಸವಣ್ಣವರು ಆಯ್ತು, ಎಲ್ಲರೂ ಆಯ್ತು, ಪುರಂದರದಾಸ ಆಯ್ತು, ಶಿಶುನಾಳ ಶರೀಫ್ ಸಾಹೇಬ್ರು ಆಯ್ತು, ಇವನು ಯಾವನು ಮಾಡಿಲ್ಲ. ಅವಾಗ ಸಿದ್ಧಾರೂಢರು ಆಯ್ತು, ಇವನೇನು ಯಾರು ಮಾಡಿಲ್ಲ. ಹಂಗೆ ಈ ನಮ್ಮ ಧರ್ಮ ಉಳಿಬೇಕಂದ್ರೆ, ಸನಾತನ ಧರ್ಮ ಉಳಿಬೇಕಂತಂದ್ರೆ ನಾವೇನಾಗ್ಬೇಕಂದ್ರೆ ಈ ಜಾತಿಗಳನ್ನು ಬಿಟ್ಟು ಕಾಸು ಧರ್ಮನ ರಕ್ಷಣೆ ಮಾಡ್ಬೇಕು. ಹಂಗಾದ್ರೆ ಒಕ್ಕಟ್ಟಾಗ್ತದೆ. ಆ ಕೆಲಸ ನಾವು ಮಾಡ್ಬೇಕು. ಇದ್ರಾಗ SC ಸಮಾಜ ಅವ್ರ್ಯಾಕೆ ಮುಂದೆ ಬರಬೇಕು, ST ಸಮಾಜ ಅವ್ರ್ಯಾಕೆ ಮುಂದೆ ಬರಬೇಕು, ಕುರುಬ ಸಮಾಜ ಅವ್ರ್ಯಾಕೆ ಮುಂದೆ ಬರಬೇಕು, ಅವ್ರನ್ನ ಕೀಳ್ಮಟ್ಟವಾಗಿ ನೋಡಿದು, ಜಂಗಮ ಸಮಾಜ ಶ್ರೇಷ್ಠ ಅಂತನ್ನೋದು ಹಿಂಗೆಲ್ಲ ಆಗಲೇಬಾರ್ದು. ಎಲ್ಲರೂ ನಾವು ಒಗ್ಗಟ್ಟಿಂದ ಮಾಡಿದ್ರೆ ಮಾತ್ರ ಅಷ್ಟಾಗ್ತದೆ. ಆ ಕೆಲಸವನ್ನು ಎಲ್ಲರೂ ಕೂಡಿ ನಾವು ಮಾಡ್ಬೇಕು, ಒಬ್ಬರ ಅಲ್ಲ. ನಾವು ಹೇಳೋರು ಒಬ್ಬರ ಅಲ್ಲ, ಎಲ್ಲರೂ ಕೂಡಿ ಮಾಡಿದಾಗಲೇ ಅದು ಸಂಘಟನೆ ಇದಾಗ್ತೈತಿ. ಅದನ್ನು ಮಾಡುವಂಥ ಕೆಲಸನ ಮುಂದಿನ ನಿರ್ಮಾಣಗಳು ಮಾಡಲಿ ಅಂತೇಳಿ ಈ ಸಂಘಟನೆ ಮಾಡ್ತಾಯಿದ್ವಿ. ಸರಿ ಸರಿ, ಇವಾಗ ಎಲ್ಲೆಲ್ಲಿ ನಿಮ್ಮ ಅಂದರೆ ಸಂಘಟನೆಗಳನ್ನ ಒಕ್ಕೂಟ ಸಭೆಯನ್ನು ಹಮ್ಮಿಕೊಂಡಿದ್ರಿ ಸರ್? ಈ ಸದ್ಯ ಇದು ಫಸ್ಟ್ ಇಲ್ಲಿ ಒಳಕಿ. ಇನ್ನು ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲ ಕಡೆ संघटने ಮಾಡುವಂಥ विचारधारेಗಳನ್ನು ಮಾಡ್ತೀವಿ. आताचे उपमुख्यमंत्री एकनाथ शिंदे यांच्या मार्गदर्शनाखाली व यांच्या अध्यक्षतेखाली कर्नाटकमध्ये धर्मवीर आध्यात्मिक सेनेचा प्रसार व प्रचार करण्याची जबाबदारी जी माझ्यावरती दिली. त्याच अनुषंगानं आम्ही कर्नाटकामध्ये धर्माचं रक्षण करण्यासाठी व धर्माचं पालन करण्यासाठी आम्ही एक संघटना बांधत आहोत. या संघटनेला आज कुमारेश्वर स्वामीजी यांचं बेळगाव जिल्हा अध्यक्षपदी निवड झाल्याबद्दल त्यांचा सत्कार समारंभ ठेवला आणि आपल्या कर्नाटकातील मठाधीशांचे ते सहभाग झाला आणि यांच्या सहभागामध्येच आपण एखादा कार्यक्रम घेतला आणि यांच्या आश्रयाखाली यांच्या आशीर्वादानं कर्नाटकामध्ये धर्मवीर आध्यात्मिक संघटनेची जी संघटना आहे ती मोठ्या प्रमाणात वाढवून धर्माचं रक्षण करून जी साहेबांनी एक आमच्यावरती जबाबदारी दिली आहे, धर्माचं रक्षण करा, धर्म वाढवा आणि धर्मवीर सेनेची संघटना वाढवा ही जबाबदारी दिल्या ती आम्ही यशस्वीरित्या पार पडू. धर्मवीर अनंतिके साहेब बाळासाहेब ठाकरे यांनी स्थापन केले. तर महाराष्ट्रामधूनही धर्मवीर आध्यात्मिक सेनेची संघटनाची सुरुवात झाली आहे आणि ती महाराष्ट्रभर संपूर्ण व्याप्त आहे ती. म्हणजे तशाच प्रकारे आपण कर्नाटकमध्ये आणि इतर भारतामधील इतर राज्यांमध्ये 5 राज्यांमध्ये धर्मवीर सेनेची कार्य सुरू आहे. तशा प्रकारे आम्ही कर्नाटकमध्ये देखील आम्ही करत आहोत आणि आमच्या धर्मवीर सेनेमध्ये जातधर्म, पंथ, भाषा, भेद आणि सीमा असं कुठलाही प्रकार आपल्यामध्ये नाही आहे. फक्त आम्ही धर्मासाठी आणि हिंदू धर्म रक्षणासाठी, सनातन धर्मासाठी आम्ही कार्य करत आहोत. त्यासाठी आम्ही कुठल्याही बांधिलकीला आणि कोणत्याही गोष्टींना आम्ही इथं बांधील नाही. ನೀನುಲದ ನಿಟ್ಟಪಾದ ನೆಲವಿ ಸುಕ್ಷೇತ್ರ ಜಲವಿ ಪಾವನ ತೀರ್ಥ ಗುರುಬಸವ ಕೃಪೆಯ ಗುಣದಲ್ಲಿ ಈ ಧರ್ಮವೀರ ಆಧ್ಯಾತ್ಮಿಕ ಸೇನೆ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು
ಇಡೀ ನಮ್ಮ ಕರ್ನಾಟಕದಲ್ಲಿ ಈ ಹಿಂದೂ ಸನಾತನ ಧರ್ಮ ಉಳಿಸ್ಕೊಳ್ಳೋಸ್ಕರ ಇದು ಸಂಘಟನೆಯನ್ನು ನಾವು ಮಾಡ್ತಾಯಿದ್ದೀವಿ. ಇಡೀ ಕರ್ನಾಟಕದ ಅಷ್ಟೇ ಅಲ್ಲದೆ ಈಗ ಮಹಾರಾಷ್ಟ್ರ, ಗುಜರಾತು, ರಾಜಸ್ಥಾನ ಇಲ್ಲಿ ಒಂದು ಕೆಲವೊಂದು 7-10 ಜಿಲ್ಲೆ ರಾಜ್ಯದಲ್ಲಿ ಕೂಡ ಈ ಸಂಘಟನೆ ನಿರ್ಮಾಣ ಆಗಿದೆ. ಮೂಲಾಗಿ ಮಹಾರಾಷ್ಟ್ರದ ಆನಂದ್ ದಿಗೆ ಸಾಹೇಬರು ಅವರು ಸ್ಥಾಪನೆ ಮಾಡಿಕೊಂಡು ಇವಾಗ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆದಂಥ ಏಕನಾಥ್ ಶಿಂದೆ ಸಾಹೇಬರು ಕೂಡ ಈ ಸಂಘಟನೆಗೆ ಬೆಂಬಲ ಕೊಟ್ಟು ಈ ನಮ್ಮ ಕರ್ನಾಟಕದ ಧರ್ಮ ಉಳಿಸುವ ಸಲುವಾಗಿ ನಿಮ್ಗೆ ಏನು ಬೆಂಬಲ ಬೇಕಾದ ಕೊಡ್ತೀವಿ ಅಂತ ಈ ಹೇಳೋದಕ್ಕೋಸ್ಕರ ನಾವೆಲ್ಲರೂ ಸೇರಿ ಧರ್ಮವನ್ನು ಉಳಿಸೋದಕ್ಕೋಸ್ಕರ ಇದನ್ನ ಸಂಘಟನೆ ಮಾಡ್ತೀವಿ. ಏಕನಾಥ್ ಶಿಂದೆ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಇದ್ದು ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿ ಪುರುಷೋತ್ತಮ ಇವರು ನಮಗೆ ಮಾರ್ಗದರ್ಶನಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾಗಿ ಬೆಳೆದು ಇವಾಗ ಧರ್ಮ ಕಾರ್ಯವನ್ನು ಮಾಡ್ತೀವಿ.